ಹೊಸಕೋಟೆ ತಾಲೂಕಿನ ಅತ್ತಿವಟ್ಟ ಗೇಟ್ ಬಳಿ ಕೆಆರ್ಪುರಂನ ಆರ್ಟಿಒ ಕಚೇರಿ, ವಾಹನ ಚಾಲನಾ ತರಬೇತಿ ಶಾಲೆಗಳ ಒಕ್ಕೂಟ ಹಾಗೂ ಅಸಂಘಟಿತ ಸಾರಿಗೆ ಕಾರ್ಮಿಕರ ಸಂಯುಕ್ತ ಆಶ್ರಯದಲ್ಲಿ 37ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸ ಹಾಗೂ ರೋಡ್ ಸೇಫ್ಟಿ ಕಪ್ ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನ ಆಯೋಜನೆ ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮವನ್ನ ಹೊಸಕೋಟೆ ಜೆಎಂಎಫ್ಸಿ ನ್ಯಾಯಾಲಯದ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಸತೀಶ್ ಕುಮಾರ್, ಹಿರಿಯ ಸಿವಿಲ್ ನ್ಯಾಯಾಧೀಶ ಅರುಣ್ ಕುಮಾರ್, ಕೆಆರ್ಪುರಂ ಆರ್ಟಿಒದ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾದಂತಹ ಉಮೇಶ್ ಸೇರಿದಂತೆ ಹಲವಾರು ಗಣ್ಯರು ಉದ್ಘಾಟನೆಯನ್ನ ಮಾಡಿದ್ರು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಆರ್ಟಿಒ ಇನ್ಸ್ಪೆಕ್ಟರ್ ಕಮಲ್ ಬಾಬು, ವಾಹನ ಚಾಲನಾ ತರಬೇತಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷರಾದ ಮುರುಗನ್, ಉಪಾಧ್ಯಕ್ಷರಾದ ನಾಗರಾಜ್, ಗೌರವಾಧ್ಯಕ್ಷ ಮುನಿರಾಜು, ಕಾರ್ಯದರ್ಶಿ ಪ್ರಶಾಂತ್, ಖಜಾಂಚಿ ಮಧುಕುಮಾರ್, ಜಂಟಿ ಖಜಾಂಚಿ ಅಮರ್ನಾಥ್, ಜಂಟಿ ಕಾರ್ಯದರ್ಶಿ ಕುಮಾರಸ್ವಾಮಿ, ಕಾರ್ಯಕಾರಿ ಸಮಿತಿ ಅಧ್ಯಕ್ಷ ಅಶೋಕ್, ಉಪಾಧ್ಯಕ್ಷ ಪ್ರಕಾಶ್ ಎಂಜೆ ಸೇರಿದಂತೆ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರು. ಇನ್ನು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಇನ್ಸ್ಪೆಕ್ಟರ್ ಕಮಲ್ ಬಾಬು, ವಾಹನ ಚಾಲನಾ ತರಬೇತಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷರಾದ ಮುರುಗನ್, ಉಪಾಧ್ಯಕ್ಷರಾದ ನಾಗರಾಜ್, ಕೀರ್ತನ ಡ್ರೈವಿಂಗ್ ಸ್ಕೂಲ್ ಮಾಲೀಕರಾದಂತಹ ಸೊನ್ನೇಗೌಡರು, ಕೆಆರ್ಪುರಂ ಆರ್ಟಿಒದ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಉಮೇಶ್ ರವರು ಮಾತನಾಡಿದರು. ಇನ್ನು ಈ ಒಂದು ಸಂದರ್ಭದಲ್ಲಿ ಮಾತನಾಡಿದಂತ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸವನ್ನ ಆಚರಣೆಯನ್ನ ಮಾಡ್ತಿದ್ದೇವೆ. ಜೊತೆಗೆ ರೋಡ್ ಸೇಫ್ಟಿ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸವನ್ನ ಸಹ ಮಾಡಲಾಗ್ತಿದ್ದು, ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ ಮಾಡುವ ಮೂಲಕ ಚಾಲನಾ ತರಬೇತಿ ಶಾಲೆಗಳ ಸಿಬ್ಬಂದಿಗೂ ಕೂಡ ಸೂಕ್ತ ತರಬೇತಿಯನ್ನ ನೀಡುವ ಮೂಲಕ ಅಪರಾಧ ಪ್ರಮಾಣವನ್ನ ತಗ್ಗಿಸುವ ಕಾರ್ಯಕ್ಕೆ ಮುಂದಾಗಿದ್ದೇವೆ. ಇದೇ ಸಂದರ್ಭದಲ್ಲಿ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಪಡೆದಂತಹ ಕ್ರೀಡಾಪಟುಗಳಿಗೆ ಹೆಲ್ಮೆಟ್ ನೀಡುವ ಮೂಲಕ ರಸ್ತೆ ಸುರಕ್ಷತೆಯ ಜಾಗೃತಿ ಮೂಡಿಸಲಾಗುತ್ತಿದೆ. ಪ್ರತಿಯೊಬ್ಬ ವಾಹನ ಸವಾರರಿಗೂ ಕೂಡ ರಸ್ತೆ ಸುರಕ್ಷತೆಯ ಬಗ್ಗೆ ಅರಿವಿರಬೇಕು, ರಸ್ತೆ ಸುರಕ್ಷತಾ ನಿಯಮಗಳನ್ನ ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅಂತ ತಿಳಿಸಿದ್ರು. ಪ್ರತಿ ವರ್ಷದಂತೆ ಈ ವರ್ಷ 37ನೇ ಸಾರಿಗೆ ಸಪ್ತಾಹ ಮಾಸವನ್ನು ಆಚರಿಸ್ತಾ ಇದ್ದೇವೆ. ಆ ಪರಿಕ್ತ ನಮ್ಮ ಜನವರಿ ಈ ತಿಂಗಳು ಪೂರ್ತಿ ಎಲ್ಲ ಕಾರ್ಯಕ್ರಮ ನಡೆಸ್ಕೊಂಡು ಬಂದಿದ್ದೇವೆ. ಇವತ್ತು ನಮ್ಮ ಪ್ರಾದೇಶಿಕ ಸಾರಿಗೆ ಕಚೇರಿ ಪ್ಲಸ್ ಮೋಟಾರ್ ಡ್ರೈವಿಂಗ್ ವಾಹನ ತರಬೇತಿ ಸಂಸ್ಥೆಯ ಒಕ್ಕೂಟದಿಂದ ನಮ್ಮ ಸಾರಿಗೆ ಇಲಾಖೆ ಮತ್ತು ಡ್ರೈವಿಂಗ್ ಸ್ಕೂಲ್ ಅವರ ಒಂದು ತಂಡ ಮತ್ತು ಅಸಂಘಟಿತ ಕಾರ್ಮಿಕ ತಂಡದ ಜೊತೆಗೆ ಎಲ್ಲ ಒಂದು 12 ಟೀಮ್ಗಳನ್ನು ಮಾಡಿಕೊಂಡು ಒಂದು ಕ್ರಿಕೆಟ್ ಮ್ಯಾಚ್ ಅನ್ನು ಆಯೋಜಿಸಿದ್ದೇವೆ. ಅದರ ಪ್ರಕಾರ ಇವತ್ತು ಉದ್ಘಾಟನೆ ನಮ್ಮ ಜಡ್ಜ್ ಸಾಹೇಬ್ ಬಂದಿದ್ರು, ನಮ್ಮ ಅಡಿಷನಲ್ ಕಮಿಷನರ್ ಅವರು ಬಂದಿದ್ರು. ಆ ಉದ್ಘಾಟನೆ ಮಾಡಲಾಗಿದೆ. ಈಗ ಮ್ಯಾಚ್ಗಳು ನಡೀತಾ ಇದೆ. ಈ ಪರವಾಗಿ ಎಲ್ಲ ಒಂದು ಸುರಕ್ಷತೆ ಮೂಡುವ ಸಲುವಾಗಿ ಯಾಕಂದ್ರೆ ನಮಗೆ ಮೇನ್ ಆಗಿ ಮೇಜರ್ ಡ್ರೈವಿಂಗ್ ಸ್ಕೂಲ್ ಕಲಿಬೇಕಾದ್ರೆ 18 ವರ್ಷ ಆದ ತಕ್ಷಣ ಇವರು ಅವರೇ ಕಲಿತಾರೆ, ಕೆಲವು ಡ್ರೈವಿಂಗ್ ಸ್ಕೂಲ್ ಇರ್ತಾರೆ. ಡ್ರೈವಿಂಗ್ ಸ್ಕೂಲ್ ಅವ್ರಿಗೆ ಅರಿವು ಮೂಡಿಸಿದಾಗ ಅವ್ರಿಗೆ ಅರಿವು ಮೂಡಿಸ್ತಾರೆ. ಹಾಗಾಗಿ ನಮ್ಮ ದೇಶದಲ್ಲಿ ನಮ್ಮ ದೇಶ ಆಕ್ಚುಲಿ ಆಕ್ಸಿಡೆಂಟ್ಸ್ ಹೈಯೆಸ್ಟ್ ಇದೆ ವರ್ಲ್ಡ್ ಅಲ್ಲಿ. ಅದನ್ನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಎಲ್ಲರೂ ಅರಿವು ಮೂಡಿಸೋ ಕಾರ್ಯಕ್ರಮ ಹಮ್ಮಿಕೊಂಡು ಈ ಒಂದು ಕ್ರಿಕೆಟ್ ಆಯೋಜಿಸಿದ್ವಿ. ಈ ಪ್ರಕಾರ ನಾವು ಡ್ರೈವಿಂಗ್ ಸ್ಕೂಲ್ ಅವ್ರಿಗಾಗ್ಲಿ, ಡ್ರೈವಿಂಗ್ ಸ್ಕೂಲ್ ಅವರು ಪಬ್ಲಿಕ್ ಆಗಲಿ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮ ಮಾಡಿ ಎಲ್ಲ ರಸ್ತೆ ಸುರಕ್ಷತಾ ನಿಯಮಗಳಿಗೆ ಪಾಲಿಸೋಕೆ ಏನೇನು ಮಾಡಬೇಕು, ಏನು ಮುಂದಿನ ಇದರಲ್ಲಿನ ಟೆಕ್ನಾಲಜಿ ಯಾವ ತರ ಬಳಕೆ ಆಗ್ತಾ ಇದೆ ಅದೆಲ್ಲ ತಿಳಿಸಿ ಇದು ಮಾಡಿದೀವಿ. ಆ ಪ್ರಕಾರ ಇವತ್ತು ಕ್ರಿಕೆಟ್ ಆಯೋಜನೆ ಆಗ್ತಾ ಇದೆ. ಇದಕ್ಕೆ ಇವತ್ತು ಉದ್ಘಾಟನೆ ಆಗಿದೆ. ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಥ್ಯಾಂಕ್ ಯು. ಪ್ರತಿ ವರ್ಷನೂ ಕೂಡ ಈ ಒಂದು ಕ್ರಿಕೆಟ್ ಮ್ಯಾಚ್ ಆಡಿಸ್ತಾ ಇದ್ದೀರಿ. ಇದು ವಿಚಾರ ಏನು ಅಂದ್ರೆ, ನಾವು ನಮ್ಮ ಒಂದು ಕೆಆರ್ಪುರಂ ಆರ್ಟಿಒ ಕಚೇರಿ ವತಿಯಿಂದ ಮತ್ತು ನಮ್ಮ ಒಂದು ಕೆಆರ್ಪುರಂ ಡ್ರೈವಿಂಗ್ ಸ್ಕೂಲ್ ಓನರ್ಸ್ ಅಸೋಸಿಯೇಷನ್ ವತಿಯಿಂದ ಮತ್ತು ಅಸೆಂಟಿಂಗ್ ಕಾರ್ಯದರ್ಶಿ ವತಿಯಿಂದ ನಾವೆಲ್ಲರೂ ಸೇರಿ ಈ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀರಿ. ಇದು ಏನಕ್ಕಾಗಿ ಅಂದ್ರೆ, ನಮ್ಮಲ್ಲಿ ಹೆಚ್ಚಿ ಹೆಲ್ಮೆಟ್ ಇಲ್ಲದೆ, ಸೀಟ್ ಬೆಲ್ಟ್ ಇಲ್ಲದೆ, ಮೊಬೈಲ್ ಮಾತಾಡ್ಕೊಂಡು ಈ ರೀತಿ ಎಲ್ಲ ತುಂಬಾ ಆಕ್ಸಿಡೆಂಟ್ಗಳು ಹೆಚ್ಚಿನ ರೀತಿ ಆಗ್ತಾ ಇದೆ. ಇದನ್ನ ತಡೆಗಟ್ಟೆ ಅಂತ ಒಂದು ಜವಾಬ್ದಾರಿ ಆರ್ಟಿಒ ಕಚೇರಿ ಸಿಬ್ಬಂದಿ ವರ್ಗದವ್ರ ಮೇಲೇನೂ ಇದೆ, ನಮ್ಮ ಡ್ರೈವಿಂಗ್ ಸ್ಕೂಲ್ನವ್ರ ಮೇಲೇನೂ ಕೂಡ ಇದೆ. ಹಾಗಾಗಿ ಇದನ್ನ ನಾವು ಅರಿವು ಮೂಡಿಸೋ ಕಾರ್ಯಕ್ರಮವಾಗಿ ಇಟ್ಕೊಂಡು ಇದನ್ನ ಮುಂದುವರಿಸ್ತಾ ಇದ್ದೀರಿ. ಅದೇ ರೀತಿ ಪ್ರತಿ ವರ್ಷನೂ ಕೂಡ ನಾವು ಮಾಡ್ತೀರಿ. ಅದೇ ರೀತಿ ಈ ವರ್ಷನೂ ಕೂಡ ಮಾಡ್ತೀರಿ. ಈ ದಿನ ವಿಶೇಷವಾಗಿ ನಮ್ಮ ಪ್ರಾದೇಶಿಕ ಸಾರಿಗೆ ಕಚೇರಿ ಕೆಆರ್ಪುರಂ ಹಾಗೂ ವಾಹನ ಚಾಲನಾ ತರಬೇತಿ ಶಾಲೆಗಳ ಒಕ್ಕೂಟ, ರಿಜಿಸ್ಟರ್ಡ್ ಕೆಆರ್ಪುರಂ ಮತ್ತು ಅಸಂಘಟಿತ ಸಾರಿಗೆ ಕಾರ್ಮಿಕರು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಎಲ್ಲರಿಗೂ ಈ ರಸ್ತೆ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಇದನ್ನ ಕ್ರಿಕೆಟ್ ರೂಪದಲ್ಲಿ, ಒಂದು ಸ್ಪೋರ್ಟ್ಸ್ ರೂಪದಲ್ಲಿ ಎಲ್ಲರಿಗೂ ಮಾಹಿತಿ ಎಲ್ಲರಿಗೂ ಚೆನ್ನಾಗಿ ಹೋಗ್ಲಿ ಅನ್ನೋ ಇದರಿಂದ ರೋಡ್ ಸೇಫ್ಟಿ ಕಪ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಈ ದಿನ ಹಮ್ಮಿಕೊಂಡಿದೀವಿ. ಇದಕ್ಕೆ ನಾವು ನಿರೀಕ್ಷೆಗೂ ಮೀರಿ ಹೆಚ್ಚಿನ ತಂಡಗಳು ಈ ಒಂದು ಟೂರ್ನಿಯಲ್ಲಿ ಭಾಗವಹಿಸಿರುವುದು ಕಂಡು ಬಂದಿದೆ. ಅವರೆಲ್ಲರಿಗೂ ಒಂದು ವಿಶೇಷವಾಗಿ ಈ ಒಂದು ಪಂದ್ಯದಲ್ಲಿ
ಪಂದ್ಯದ ಪುರುಷೋತ್ತಮನಾಗಿ ಆಯ್ಕೆ ಆಗ್ತಕ್ಕಂಥವ್ರಿಗೆ ಹೆಲ್ಮೆಟ್ ಅನ್ನ ಸುಮಾರು 1,500 2,000 ರೂಪಾಯಿ ಬೆಲೆ ಬಾಳುವಂತಹ ಒಂದು ಹೆಲ್ಮೆಟ್ ಅನ್ನ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಎಂದು ನೀಡಿ ಗೌರವಿಸಿ, ನಂತರ ಅವರ ಒಂದು ಶಿಕ್ಷಣಾಭ್ಯರ್ಥಿಗಳು ಅವರ ಒಂದು ಡ್ರೈವಿಂಗ್ ಸ್ಕೂಲ್ಗೆ ಆಗಿರ್ಬೋದು, ಪ್ರತಿಯೊಂದು ಕಡೆ ಶಿಕ್ಷಣ ಕಲಿಕೆಗೆ ವಾಹನ ಶಿಕ್ಷಣ ಕಲಿಕೆಗೆ ಬರುವಂತ ಎಲ್ಲಾ ಶಿಕ್ಷಣಾಭ್ಯರ್ಥಿಗಳಿಗೂ ಒಳ್ಳೆ ರೀತಿಯಲ್ಲಿ ರಸ್ತೆ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸಿ ಅವರಲ್ಲಿ ಹೆಚ್ಚಿನ ರೀತಿಯಲ್ಲಿ ಈ ಅಪಘಾತಗಳನ್ನ ಕಡಿಮೆ ಮಾಡಬೇಕು, ಅಪಘಾತಗಳ ಪ್ರಾಣಿ ಹಾನಿಯನ್ನ ಕಡಿಮೆ ಮಾಡಬೇಕು, ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ ರಸ್ತೆಯ ಮೇಲೆ ನಡ್ಕೊಳ್ತಕ್ಕಂಥ ಒಂದು ರೀತಿ ವಿಧಾನವನ್ನ ಹೆಚ್ಚಿನ ರೀತಿಯಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋ ಒಂದು ಸದುದ್ದೇಶದಿಂದ ಮಾಡಿರುವಂತಹ ಒಂದು ಕಾರ್ಯಕ್ರಮ ಆಗಿದ್ದು ಇದಕ್ಕೆ ನಾವು ನಿರೀಕ್ಷೆಗೂ ಮೀರಿ ಹೆಚ್ಚಿನ ರೀತಿ ಬೆಂಬಲ ವ್ಯಕ್ತಪಡ್ತಾ ಇದೆ. ತಾವೆಲ್ಲರೂ ಸಹ ಈ ಒಂದು ವಿಷಯವನ್ನ ಸಾರ್ವಜನಿಕರಿಗೆ, ಈಗ ಇಲ್ಲಿ ಬಂದಿರತಕ್ಕಂತ ಲಿಮಿಟ್ ಮೆಂಬರ್ಸ್ಗೆ ಈ ಒಂದು ಇದು ಆಗ್ಬಾರ್ದು, ಕ್ಲೋಸ್ ಆಗ್ಬಾರ್ದು, ಇದು ಹೆಚ್ಚಿನ ರೀತಿಯಲ್ಲಿ ಎಲ್ಲಾ ಜನರಲ್ಲೂ ಸಹ ಈ ಒಂದು ಅವೇರ್ನೆಸ್ ಅನ್ನೋದು ಬಂದು ಅವರ ಒಂದು ಕುಟುಂಬದ ಒಂದು ಇದನ್ನ ಅವರು ಅರ್ಥ ಮಾಡಿಕೊಂಡು ಅವರ ಒಂದು ಯಾವುದೇ ರೀತಿಯ ಅಪಘಾತಕ್ಕೆ ಸಿಲುಕದಿರಾ ಬೇರೊಬ್ಬರಿಗೆ ತೊಂದರೆ ಕೊಡದಿರಾ ಒಳ್ಳೆ ರೀತಿಯಲ್ಲಿ ರಸ್ತೆ ಮೇಲೆ ನಡ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಅವಶ್ಯಕತೆಯನ್ನ ಮನವರಿಕೆ ಮಾಡಿಕೊಡು ಅವರು ಸಹ ಪ್ರಯತ್ನಿಸಬೇಕು. ತಮ್ಮೆಲ್ಲರ ಸಹಕಾರ ಇದರೊಂದಿಗೆ ಇರಬೇಕು ಅಂತೇಳಿ ನಾನು ಎಲ್ಲರನ್ನೂ ಬಯಸ್ತೀನಿ. ರಸ್ತೆ ಸುರಕ್ಷಾ ಮಾಸವನ್ನ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಸಾರಿಗೆ ಕಚೇರಿ ಮತ್ತು ನಮ್ಮ ಡ್ರೈವಿಂಗ್ ಸ್ಕೂಲ್ ಎಲ್ಲಾ ಮಿತ್ರರು ಒಟ್ಟು ಸೇರಿ ಇವತ್ತು ಇದು ಒಂದು ಪಬ್ಲಿಕ್ ಅವೇರ್ನೆಸ್ ಮಾಡಬೇಕು ಅಂತ ಹೇಳಿ ನಾವು ಈ ಮುಖೇನ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮನ ಆಯೋಜಿಸಿದೀವಿ. ಇವತ್ತು ಹೆಚ್ಚು ಕಡಿಮೆ ನಮ್ಮ ತಂಡ ಎಲ್ಲವರು ಸೇರಿ ಹೆಚ್ಚು ಕಡಿಮೆ 200-300 ಜನ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದೀವಿ. ಎಲ್ಲಾ ಸಿಬ್ಬಂದಿ ವರ್ಗದವರೆಗೂ ಇವತ್ತು ರಜಾ ಕೊಟ್ಟಿದ್ದೀವಿ. ನಮ್ಮ ಡ್ರೈವಿಂಗ್ ಸ್ಕೂಲ್ ಶಾಲಾ ಮಿತ್ರರಲ್ಲಿ ಎಲ್ಲರಿಗೂ ಮತ್ತೆ RTO ಸಿಬ್ಬಂದಿಗಳು ಸಹ ರಜಾ ಇದ್ದ ಕಾರಣ ಎಲ್ಲರೂ ಸೇರಿ ಇವತ್ತು ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದೀವಿ. ಜನಗಳಿಗೆ ಅರಿವು ಮೂಡಿಸುವಂತ ವ್ಯವಸ್ಥೆನ ನಾವು ಮಾಡ್ತಾ ಇದೀವಿ. ಹಾಗಾಗಿ ಈ ಒಂದು ನಮ್ಮ ಆಲೆ ಮಿತ್ರರು ಹೇಳಿದಂತೆ ನಾವು 2 ಲಕ್ಷ 5 ಲಕ್ಷ 10 ಲಕ್ಷ 20 ಲಕ್ಷ ಕೊಟ್ಟು ನಾವು ವಾಹನ ತೆಗೆದುಕೊಂಡು ನಾವು ರಸ್ತೆಗೆ ಇಳಿತೀವಿ. ರಸ್ತೆಗೆ ಇಳಿದಾಗ ಆ ಒಂದು ಶೀಟ್ ಬೆಲ್ಟ್ ಆಗ್ಬೋದು, ನಾವು ಮೊಬೈಲ್ ಯೂಸ್ ಮಾಡುವಂಥದ್ದು ಆಗ್ಬೋದು, ಆಮೇಲೆ ಹೆಲ್ಮೆಟ್ ಹಾಕುವಂಥದ್ದು. ಹಾಗಾಗಿ ನಾವು ಅದನ್ನ ಮಾಡಲ್ಲ. ನಮ್ಮ ಒಂದು ಈ ಒಂದು ಸಣ್ಣ ತಪ್ಪಿನಿಂದ ನಮ್ಮ ಹಿಂದೆ ಇರುವಂತ ಒಂದು ಫ್ಯಾಮಿಲಿ, ನಮ್ಮ ಹೆಂಡತಿ ಮತ್ತು ಮಕ್ಕಳು ಅವರ ಜೀವ ಕಳ್ಕೊಂಡ್ಮೇಲೆ ಅವರಿಗೆ ಬೇರೆ ಅನಾಥರಾಗ್ತಾರೆ. ಅಂತ ವ್ಯವಸ್ಥೆನ ಆಗ್ಬಾರ್ದು ಅಂತ ಹೇಳಿ ಈ ಮುಖೇನ ನಾನು ನಮ್ಮ ಈ ಮಾಧ್ಯಮಗಳ ಮುಖಾಂತರ ನಮ್ಮ ಜನಗಳಿಗೆ ಅರಿವು ಮೂಡಬೇಕು ಅಂತ ಹೇಳಿ ನಾನು ಈ ಮುಖೇನ ಅವ್ರಿಗೆ ಮಾಡ್ತೀನಿ. ಥ್ಯಾಂಕ್ ಯು.